ನೂತನ 13 ಸಚಿವರಿಗೆ ಖಾತೆ ಹಂಚಿಕೆ ಕಸರತ್ತು ನಡೀತಾ ಇದೆ ನೋಡಿ. ಸಚಿವರ ಹಿಂದಿನ ಖಾತೆಗಳು ಅದ್ಲು ಬದಲು ಆಗೋ ಸಾಧ್ಯತೆ ಇದೆ. ಅದೇ ಸ್ಥಾನ ದೊರೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಹಂಗಿಲ್ಲ. ಯಾಕಂತಂದ್ರೆ ಸ್ಥಾನಗಳ ಪಲ್ಲಟ ಆಗುತ್ತೆ. ನೂತನ 13 ಸಚಿವರಿಗೆ ಖಾತೆ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಚಿವರ ಹಿಂದಿನ ಖಾತೆಗಳು ಅದಲು ಬದಲು ಆಗ್ತಾ ಇದೆ. ಯಾವ್ಯಾವ ಖಾತೆ ಯಾರಿಗೆ ಯಾವ ಖಾತೆಯ ಜವಾಬ್ದಾರಿಯನ್ನ ನೀಡಲಾಗುತ್ತೆ? ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆಯನ್ನ ನೀಡಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ಅಥವಾ ಆರೋಗ್ಯ ಇಲಾಖಾ ಖಾತೆಯನ್ನ ನೀಡಬಹುದು. ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್, ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆ ನೀಡುವ ಸಾಧ್ಯತೆ ಹೆಚ್ಚಿದೆ. ಇತ್ತ ಕೆಜೆ ಜಾರ್ಜ್ ಅವರಿಗೆ ಇಂಧನ, ಈ ಹಿಂದೆ ಕೂಡ ಇಂಧನನೇ ಇತ್ತು. ಕೃಷ್ಣ ಬೈರೇಗೌಡರಿಗೆ ಜಲಸಂಪನ್ಮೂಲ ಖಾತೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಎಂಬಿ ಪಾಟೀಲ್ರಿಗೆ ಬೃಹತ್ ಕೈಗಾರಿಕಾ ಮತ್ತು ಮೂಲ ಸೌಕರ್ಯವನ್ನ ನೀಡಬಹುದು. ಇತ್ತ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಇದು ದೊಡ್ಡ ಖಾತೆನೇ. ಇತ್ತ ಶರಣ ಪ್ರಕಾಶ್ ಪಾಟೀಲ್ರಿಗೆ ವೈದ್ಯಕೀಯ ಶಿಕ್ಷಣ ಖಾತೆ ಗುಡ್. ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯನ್ನು ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಮುನಿಯಪ್ಪನವರಿಗೆ ಯಥಾ ಪ್ರಕಾರವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ನೀಡುವ ಸಾಧ್ಯತೆ ಹೆಚ್ಚಿರುವಂಥದ್ದು. ನೋಡಿ, ಈತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನೋಡಿ, ಪ್ರಬಲ ಖಾತೆಗೆ ಹಲವರ ಪಟ್ಟು, ಎರಡನೇ ಪಟ್ಟಿಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಇವತ್ತು ಸಚಿವ ಸಂಪುಟದ ಎರಡನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಮೊದಲ ಪಟ್ಟಿಯಲ್ಲಿ ಸಂಪುಟ ಸೇರಿದ 13 ಮಂದಿ ಸಚಿವರು. ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆ ಸಿಕ್ಕಿಲ್ಲ ಸಚಿವ ಸ್ಥಾನ. ಎರಡನೇ ಪಟ್ಟಿಯಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ. ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಳೆ ಸಚಿವರಿಗೆ ಮಣಿಯನ್ನ ಹಾಕಲಾಗಿದ್ದು, ಫಸ್ಟ್ ಲಿಸ್ಟ್ನಲ್ಲಿ ಸಿದ್ದು ಆಪ್ತರಿಗೆ ಮಣಿಯನ್ನ ಹಾಕಿದೆ ಹೈಕಮಾಂಡ್. ಎರಡನೇ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಬಣದವರಿಗೆ ಸ್ಥಾನ ನೀಡುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಿ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಪ್ರಪ್ರಥಮ ಬಾರಿಗೆ ಸಚಿವೆಯ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು. ಫಸ್ಟ್ ಲಿಸ್ಟ್ ರಿಲೀಸ್ ಆದ ನಂತರ ಅದರಲ್ಲಿ ಯಾವಾಗ ಅವರ ಹೆಸರು ಕಾಣಲಿಲ್ವೋ ಅಥವಾ ಅವರ ಹೆಸರು ಘೋಷಣೆ ಆಗ್ಲಿಲ್ವೋ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಟ್ ಟೈಮ್ ಮೀರಿರ್ಲಿಲ್ವಲ್ಲ, ಸ್ಟಿಲ್ ಹೋಪ್ ಇದೆ. ಸೆಕೆಂಡ್ ಲಿಸ್ಟ್ ಇನ್ನು ರಿಲೀಸ್ ಆಗಿಲ್ಲ. ಸಿದ್ದರಾಮಯ್ಯನವರ ಬಣದವರ ಲಿಸ್ಟ್ ರಿಲೀಸ್ ಆಗಿದೆ ವಿನಃ ಡಿಕೆ ಶಿವಕುಮಾರ್ ಅವರ ಬಣದವರ ಲಿಸ್ಟ್ ಇನ್ನೂ ರಿಲೀಸ್ ಆಗಿಲ್ಲ. ಅದು ಸೆಕೆಂಡ್ ಲಿಸ್ಟ್ ಅಲ್ಲಿ ರಿಲೀಸ್ ಆಗುತ್ತೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವತ್ತು ಗುಡ್ ನ್ಯೂಸ್ ಸಿಗಬಹುದು, ಸಿಕ್ಕೇ ಸಿಗುತ್ತೆ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪರಮ ಆಪ್ತರಾಗಿ ಅಂದ್ರೆ ಆ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅನ್ಯಾಯ ಆಗೋದಿಲ್ಲ. ಬಟ್ ಯಾವ ಖಾತೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕಿಲ್ಲ. ಯಾಕಂತಂದ್ರೆ ಅದಲು ಬದಲು ಆಗ್ತಾ ಇರೋದ್ರಿಂದ ಖಾತೆ ಸಿಗುತ್ತೆ, ಬಟ್ ಯಾವ ಖಾತೆ ಅಂತ ಗೊತ್ತಿಲ್ಲ. ಎರಡನೇ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಘೋಷಣೆ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನೋಡ್ಬೇಕಾಗುತ್ತೆ ಎಷ್ಟು ಗಂಟೆಗೆ, ಅಥವಾ ಇವತ್ತು ರಿಲೀಸ್ ಆಗುತ್ತಾ ಅಥವಾ ನಾಳೆ ಪಟ್ಟಿ ರಿಲೀಸ್ ಆಗುತ್ತಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹೊರತುಪಡಿಸಿದ್ರೆ ಇನ್ನು ಯಾವ್ಯಾವ ನಾಯಕರಿಗೆ ಹೈಕಮಾಂಡ್ನ ನಾಯಕರು ಮಣೆ ಹಾಕಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅವರ ಮನಸ್ಸಲ್ಲಿ ಯಾವ್ಯಾವ ನಾಯಕರನ್ನ ಇಟ್ಕೊಂಡಿದ್ದಾರೆ, ಹೈಕಮಾಂಡ್ನ ನಾಯಕರ ಮುಂದೆ ಆ ನಾಯಕರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಏನು ಅಂತ ಕಾದಷ್ಟೇ ನೋಡ್ಬೇಕಾಗಿದೆ.
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ರೇಣುಕಾ, ರಾಜ್ಯ ರಾಜಕಾರಣದಲ್ಲಿ ನಿನ್ನೆ ಬಹಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅಧಿಕಾರವನ್ನ ವಹಿಸಿಕೊಂಡ ನಂತರ ಈಗ ರಾಜ್ಯದಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು. ಸಚಿವರು ಕೂಡ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಇವತ್ತು ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾರ್ಯಾರ ಹೆಸರು ಇರಬಹುದು, ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು ಯಾರಾಗಿರಬಹುದು, ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ಸದ್ಯ ನಿನ್ನೆ ಅಷ್ಟೇ ಸಿಎಂ ಸೇರಿದಂತೆ 13 ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವು ಕೂಡ ಜರುಗಿರುವಂತದ್ದು. ಅದಾದ ಬೆನ್ನಲ್ಲೇ ಇದೀಗ ಖಾತೆ ಹಂಚಿಕೆ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿರುವಂತದ್ದು. ನಿನ್ನೆ ಯಾರೆಲ್ಲ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಅವರೆಲ್ಲರೂ ಕೂಡ ಅದರಲ್ಲಿ ಇಬ್ಬರನ್ನು ಹೊರತುಪಡಿಸಿದ್ರೆ ಮತ್ತೆ ಉಳಿದವರು ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ ಪ್ರಬಲವಾದಂತಹ ಖಾತೆಯನ್ನು ನಿರ್ವಹಿಸಿದವರೇ ಇರುವಂತದ್ದು. ಅವರೆಲ್ಲರೂ ಕೂಡ ಇದೀಗ ಮತ್ತೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿಯೂ ಕೂಡ ಒಂದು ಪ್ರಬಲವಾದಂತಹ ಖಾತೆ ಬೇಕು ಅಂತ ಹೇಳಿ ಕೂಡ ಪಟ್ಟು ಹಿಡಿದಿರುವಂತದ್ದು. ಪ್ರಮುಖವಾಗಿ ಪರಮೇಶ್ವರ್ ಅವರು ಈ ಹಿಂದೆ ಗೃಹ ಇಲಾಖೆಯನ್ನು ಕೂಡ ನಿರ್ವಹಣೆ ಮಾಡಿದ್ರು. ಇದೀಗ ಡಿಸಿಎಂ ಕೂಡ ಆಗಿರುವಂತದ್ದು. ಅದ್ರ ಜೊತೆಗೇನೆ ಅವರು ಕಂದಾಯ ಇಲಾಖೆಯನ್ನು ಕೂಡ ಕೇಳ್ತಾ ಇದ್ದಾರೆ ಅಂತಕ್ಕಂತ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಗೃಹ ಖಾತೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಮಾತುಕತೆ ಆಗ್ತಾ ಇದೆ. ಯುಟಿ ಖಾದರ್ ಅವ್ರಿಗೆ ಆರೋಗ್ಯ ಖಾತೆ ನೀಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದೇ ರೀತಿಯಾಗಿ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಅರಣ್ಯ ಇಲಾಖೆ ಇತ್ತು, ಆದ್ರೆ ಈ ಬಾರಿಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಕೊಡುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದೇ ರೀತಿಯಾಗಿ ಯಾರೆಲ್ಲ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ದೊಡ್ಡ ದೊಡ್ಡ ಖಾತೆಗಳನ್ನು ನಿರ್ವಹಿಸಿದ್ರು ಅವರೆಲ್ರಿಗೂ ಕೂಡ ಒಂದಿಷ್ಟು ದೊಡ್ಡ ಖಾತೆಗಳನ್ನೇ ಕೊಡುವ ಸಾಧ್ಯತೆಗಳು ಕೂಡ ಇವೆ ಅಂತ ಹೇಳಿ ಕೂಡ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇದ್ರ ಜೊತೆಗೇನೆ 2ನೇ ಪಟ್ಟಿಯಲ್ಲೂ ಕೂಡ ಸಾಕಷ್ಟು ಸಚಿವಾಕಾಂಕ್ಷಿಗಳು ಕೂಡ ಇರುವಂತದ್ದು. ಮೊದಲನೇ ಬಾರಿಗೆ ಗೆದ್ದಂತಹ ಶಾಸಕರು ಇರ್ಬೋದು, ಹಿರಿಯ 3-4 ಬಾರಿ ಚುನಾವಣೆಯಲ್ಲಿ ಗೆದ್ದಂತಹ ಶಾಸಕರು ಇರ್ಬೋದು, ಸುಮಾರು 45 ಶಾಸಕರುಗಳು ಕೂಡ ತಮಗೂ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಕೂಡ ಪಟ್ಟನ್ನು ಹಿಡಿದಿರುವಂತದ್ದು. ಅದರಲ್ಲಿ ಯಾರಿಗೆ ಸಚಿವ ಸ್ಥಾನ ಒಲಿಯಲಿದೆ, ಅದ್ರ ಜೊತೆಗೆ ಯಾರಿಗೆಲ್ಲ ಯಾವ ಖಾತೆ ಸಿಗಬಹುದು ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಚಂದ್ರಕಲಾ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಬಣದಲ್ಲಿ ಗುರುತಿಸಿಕೊಂಡಂತಹ ಒಂದಿಷ್ಟು ಶಾಸಕರುಗಳು ಕೂಡ ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಬಿಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಮುಂದಿನ ವಾರ ಮತ್ತೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತೀವಿ ಅಂತೇಳಿ ಒತ್ತಾಯವನ್ನು ಮಾಡಿರುವಂತದ್ದು. ಒಟ್ಟಲ್ಲಿ ನಿನ್ನೆ 13 ಜನ ಸಚಿವರುಗಳು ಕೂಡ ಸಿಎಂ ಜೊತೆಗೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿರುವಂತದ್ದು. ಮತ್ತೆ ಉಳಿದಂತಹ ಒಂದು ಸ್ಥಾನಗಳಿಗೆ ಯಾರಿಗೆಲ್ಲ ಅವಕಾಶ ಸಿಗಲಿದೆ, ಯಾರಿಗೆಲ್ಲ ಅವಕಾಶ ವಂಚಿತರಾಗಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಚಂದ್ರಕಲಾ, ಸದ್ಯಕ್ಕೆ. ಎಸ್, ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.